ಒನ್ ಮೋರ್ ಟೈಪ್ ಆಫ್ ಝೋನ್ ಇಸ್ ಝೋನ್ಸ್ ದಟ್ ಕಾಸ್ ಅದರ್ ಝೋನ್ಸ್ ಟು ಫೇಲ್. ಸೊ ನಾವಿಲ್ಲಿ ನೋಡ್ಬೋದು ಮಾರ್ಕೆಟ್ ಇಲ್ಲಿವರೆಗೂ ಬೇರಿಶ್ ಆಗಿ ಇತ್ತು ಬಿಕಾಸ್ ಇಲ್ಲಿ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗಿದೆ. ಬಟ್ ವಿ ವಾಂಟ್ ದ ಮಾರ್ಕೆಟ್ ಟು ಕಂಟಿನ್ಯೂ ಡೌನ್ವರ್ಡ್ಸ್. ಬಟ್ ಈ ಪಾಯಿಂಟ್ ಅಲ್ಲಿ ಬೈಯರ್ಸ್ ಆಕ್ಟಿವೇಟ್ ಆದ್ರೂ ಡಿಮ್ಯಾಂಡ್ ಜಾಸ್ತಿ ಆಯ್ತು. ಸೊ ಮಾರ್ಕೆಟ್ ಅಲ್ಲಿ ಈ ಝೋನ್ ಇಂದ ಒಂದು ಚೇಂಜ್ ಆಫ್ ಕ್ಯಾರೆಕ್ಟರ್ ಆಯ್ತು. ಸೊ ದಿಸ್ ಝೋನ್ ಕಾಸ್ ದ ಚೇಂಜ್ ಆಫ್ ಕ್ಯಾರೆಕ್ಟರ್. ಹಾಗಾಗಿ ಮಾರ್ಕೆಟ್ ಯಾವಾಗ ವಾಪಸ್ ಬರುತ್ತೆ ನಾವು ಇಲ್ಲಿಂದ ಬೈ ಎಂಟ್ರಿನ ತಗೋಬಹುದು. ಎಟ್ ದ ಸೇಮ್ ಟೈಮ್ ಇಲ್ಲಿ ನೀವು ನೋಡ್ಬೋದು ಮಾರ್ಕೆಟ್ ವಾಸ್ ಬುಲ್ಲಿಶ್, ಏಕೆಂದ್ರೆ ಇಲ್ಲಿ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗಿದೆ. ನಾವು ಇವಾಗ ಏನ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದ್ರೆ ಮಾರ್ಕೆಟ್ ಈ ಪಾಯಿಂಟಿಗೆ ಬಂದ್ಬಿಟ್ಟು ದಿಸ್ ಡಿಮ್ಯಾಂಡ್ ನ ಟ್ಯಾಪ್ ಮಾಡಿ ಮಾರ್ಕೆಟ್ ಶುಡ್ ಗೋ ಅಪ್ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಬಟ್ ಇಲ್ಲಿ ಈ ಪಾಯಿಂಟ್ ಅಲ್ಲಿ ಸೆಲ್ಲರ್ಸ್ ಆಕ್ಟಿವೇಟ್ ಆದ್ರು ಅಂಡ್ ಸಪ್ಲೈ ಮಾರ್ಕೆಟ್ಗೆ ಬಂತು. ಹಾಗಾಗಿ ಪ್ರೀವಿಯಸ್ ಲೋನ ಇದು ಬ್ರೇಕ್ ಮಾಡ್ತು. ಅವಾಗ ಈ ಝೋನ್ ನಮಗೆ ಸ್ಟ್ರಾಂಗ್ ಸಪ್ಲೈ ಝೋನ್ ಆಗುತ್ತೆ. ಸೊ ಯಾವಾಗ ಮಾರ್ಕೆಟ್ ವಾಪಸ್ ಮೇಲೆ ಹೋಗುತ್ತೆ ನಾವಿಲ್ಲಿಂದ ಸೆಲ್ ಎಂಟ್ರಿನ ತಗೋಬಹುದು. ಸೊ ಈ ಎರಡು ಕ್ರೈಟೀರಿಯಾನ ನೀವು ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ಸ್ಟ್ರಾಂಗ್ ಸಪ್ಲೈ ಅಂಡ್ ಡಿಮ್ಯಾಂಡ್ ಝೋನ್ಸ್ ನ ಮಾರ್ಕ್ ಮಾಡಬಹುದು. ಇದೇ ತರ ಟ್ರೇಡಿಂಗ್ ಬಗ್ಗೆ A to Z ತಿಳ್ಕೋಬೇಕು ಅಂದ್ರೆ ಈ ಪೇಜ್ ನ ಫಾಲೋ ಮಾಡಿ.